ಎಲ್ಲರಿಗೂ ಧನ್ಯವಾದಗಳು. ಅಂತಂದ್ರೆ ಏನ್ ಸೊರಕ ನರಕ ಇಲ್ಲ, ನಮ್ದೇ ಮಿರ್ಚಿ ಬಜ್ಜಿ ಮಾಡಿದ್ರೆ ಎಣ್ಣೆ ಕರಿತದ ಅಂತ ಅವನ್ನೆಲ್ಲ ಅದೊಂದು ಅಪ್ಪ ಅಂತೂ ಏನಪ್ಪ ಏನ್ ತೆರೆ ಸಿನಿಮಾದಲ್ಲಿ ಯಾಕೆ ನಾನು ಇಲ್ಲ ಅಂತ ಈಗೂ ನಮ್ಗೆ ಬೇಜಾರಾಗುತ್ತೆ. ನಮ್ಮ ಆಸೆಗಳೆಲ್ಲ ನೀವೇ ಈಡೇರಿಸ್ಬೇಕು. ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ತಾನು ಮಾಡಿ ತಪ್ಪಿಗಳು. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಎಷ್ಟು ಲಕ್ಕಿ ಬಂದ್ರೆ 4 ಲಕ್ಕಿದ್ದು ಕುಡ್ದವ್ರು. ನಾನು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೀನಿ ಅನ್ನೋ ಒಂದು ಭರವಸೆ ಇಲ್ಲ ನನಗೆ. ಹಾಗಾಗಿ ಎಲ್ಲ ಕಾರ್ಯಕ್ಕೆ ಮತ್ತೆ ಮುಗಿಸ್ಬಿಡ್ತೀನಿ ನಾನು. ಸಮಯನಲ್ಲ ಫುಲ್ ಸಮಯನು ಅಂತೆಲ್ಲ ನೀವು ಕೂಡ ಎಲ್ಲ ಫೇಮಸ್ ತಂದಿದ್ದವ್ರು. ಕರ್ಮಣ್ಣೇ ಅಧಿಕಾರಸ್ಥೆ ಮಾಫಲಿತು ಕದಾಚನ ಅಂತ ಹೇಳ್ತಾನೆ. ನಾವೇನ್ ಕರ್ಮ ಮಾಡಬೇಕು ಅಷ್ಟೇ. ಈಗ ನಮ್ದೇನ್ ಕೆಲ್ಸ ಇರ್ತದ, ನಾವ್ ಏನ್ ಮಾಡ್ಲಿಕ್ಕೆ ಬಂದಿವೋ ಅದನ್ನ ಮಾತ್ರ ಮಾಡ್ಬೇಕು. ಮೋಟಿವೇಟ್ ಮಾಡ್ತಿರು ಗುರು ಹೋಗ್ಬೇಕಿತ್ತಪ್ಪ ಅಂತ ಒಂದು ದೇಹ ಕೊಡ್ತಾರೆ ಅವನಿಗೆ. ಒಂದು ದೇಹ ಆತ್ಮ ಇರ್ತದೆ, ಆ ದೇಹ ಕೊಟ್ಟು ಆ ಆತ್ಮ ಅದ್ರಲ್ಲಿ ಪ್ರವೇಶ ಮಾಡ್ತಾರೆ ಅವನು. ಆ ದೇಹಕ್ಕೆ ಹೆಂಗಿರುತ್ತೆ ಅಂತಂದ್ರೆ ಹಸಿವಾಗ್ತಿರ್ತದೆ, ಎಲ್ಲ ಅನುಭವಿಸ್ಬೇಕು ಅಂತ ಇರ್ತದೆ, ಆದ್ರೆ ಅನುಭವಿಸ್ಬೇಕಾಗವು. ಒಂದು ಮಾನವ ದೇಹಕ್ಕೆ ಏನೇನು ಆಗ್ಬೇಕೋ ಎಲ್ಲ ಆಗ್ತಿರ್ತದೆ. ಇದೇ ಉತ್ತರ. ನಿಜವಾಗ್ಲೂ ಹೇಳ್ತೀನಿ ನಾನು, ಒಬ್ರು ಯಾರಾದ್ರೂ ಹಂಗ ಹೇಳಿದಾಗ ನಮಗೂ ಒಂದ್ ಮಾಡ್ಬೇಕಂತ ಸತ್ತು ಬಿಟ್ಟಿರ್ತಾನ ಅವ್ರಿಗೆ ಹೆಂಗ್ ಹಸಿವೆ ಆಗ್ತದ? ಸತ್ತವನಿಗೆ ಊಟ ಹೆಂಗ್ ಹೋಗ್ತದ? ಸತ್ತವನಿಗೆ ನಿದ್ದೆ ಹೆಂಗ್ ಮಾಡ್ತದ? ಬರ್ತದ? ಏನ್ ಮಾಡಿದ್ರು ಮಾಡೋದು ಅದು ಕರೆಕ್ಟ್ ಬಂದ್ರು ಕರೆಕ್ಟ್ ಬರದೇ ಇದ್ರು ಕೂಡ ಭೂತ ಬರ್ತಿತ್ತು ಅಂತಿದ್ರು. ಅಂದ್ರೆ ಒಂದ್ ಡೈಲಾಗ್ ಹೇಳಿದಾಗ ಹಂಗ ಅನ್ಸ್ದಾಗ ಓ ಚೆನ್ನಾಗ್ ಮಾಡ್ತಿದ್ದೀನಪ್ಪ, ನೆಕ್ಸ್ಟ್ ಟೈಮ್ ಸ್ವಲ್ಪ ಚಲೋ ಮಾಡಬೇಕು ಅನಿಸ್ತಿತ್ತು. ಅಂದ್ರಾಗೆ ಈಗಿನ ಜನ ಮಂತ್ರಾಲಯ ನೋಡೋದು ಬೇರೆ, ಆದ್ರೆ ಮಂತ್ರಾಲಯ ಹೇಗಿದೇನೋ ಹಾಗೆ ನೋಡೋದು ಬೇರೆ. 2.5 ತಾಸು ಅದ್ರಲ್ಲಿ ಮಾತಾಡ್ತಾ ಕೂತಿರೋದು ನನಗ್ ತಿಳಿದ್ ಮಾಡಿ ಫಸ್ಟ್ ಟೈಮ್ ಅನ್ಕೊಂತ. ಸ್ವಲ್ಪ ಸೀರಿಯಲ್ ಹೇಳ್ತೀನಿ.